ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆ ಎರಡನ್ನ ಬರೆದಿರುವಂತಹ ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷಾ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಅಂತ ವೈಟ್ ಕೂಡ ಮಾಡ್ತೀರಾ ಅಂತ ಹೇಳ್ಬೋದಾಗಿರುವಂತದ್ದು. ಸಾಕಷ್ಟು ವಿದ್ಯಾರ್ಥಿಗಳು ಬೆಳಿಗ್ಗೆಯಿಂದ ಮತ್ತೆ ನೆನ್ನೆಯಿಂದ ಕೂಡ ಸಾಕಷ್ಟು ಮೆಸೇಜ್ಗಳನ್ನು ಮಾಡ್ತೀರಾ. ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ, ನಮಗೆ ಒಂದಲ್ಲ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಹಿತಿಗಳು ಬರ್ತಿದೆ. ಜೂನ್ 10ಕ್ಕೆ ರಿಸಲ್ಟ್ ಅಂತ ಬಂತು, 12ಕ್ಕೆ ಅಂತ ಬಂತು, 13ಕ್ಕೆ ಅಂತೆಲ್ಲ ರಿಸಲ್ಟ್ ಬಗ್ಗೆ ಮಾಹಿತಿ ಬರ್ತಿದೆ. ಅಧಿಕೃತ ದಿನಾಂಕ ಅಂತ ತಿಳಿಸ್ಕೊಡಿ, ಯಾವಾಗ ರಿಸಲ್ಟ್ ಪ್ರಕಟ ಆಗುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ದಯವಿಟ್ಟು ರಿಸಲ್ಟ್ ಬಗ್ಗೆ ಮಾಹಿತಿನ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಸಾಕಷ್ಟು ಮೆಸೇಜ್ಗಳು ಮತ್ತೆ ಕಾಲ್ಸ್ಗಳು ಕೂಡ ನಮಗೂ ಕೂಡ ಬರ್ತಿರೋದಾಗಿರುತ್ತೆ ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟಂತೆ. ಇದೀಗ ವಿದ್ಯಾರ್ಥಿಗಳಿಗೆ ಇಂದು ಅಂದ್ರೆ ವಿದ್ಯಾರ್ಥಿಗಳಿಗೆ ಜೂನ್ 13ನೇ ತಾರೀಕು 2025ರಂದು ಮಧ್ಯಾಹ್ನ 12:30 ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಆಗ್ತಿರೋದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ, ಇಲಾಖೆ ಕಡೆಯಿಂದ ಮಾಹಿತಿ ಏನಾಗಿದೆ, ಹಾಗಿದ್ರೆ ವಿದ್ಯಾರ್ಥಿಗಳ ರಿಸಲ್ಟ್ ನಲ್ಲಿ ಚೆಕ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಉಳಿದ ನಿಮಗೆ ತಲುಪುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಇನ್ಸ್ಟಾಲ್ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಎಲ್ಲ ಪಡ್ಕೊಂಡು ಹೆಚ್ಚಿಗೆ ಒಂದು ಡೌಟ್ಸ್ ಏನಿದ್ರು ಕೂಡ ನಿಮ್ಮ ಒಂದು ಡೌಟ್ಸ್ ಗಳನ್ನ ಕ್ಲಿಯರ್ ಕೂಡ ಮಾಡ್ಕೋತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ. ಇದೀಗ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಲ್ ಕೂಡ ಒಂದು ಆಪ್ಷನ್ಸ್ ಇರುತ್ತೆ, ಮತ್ತೆ ಯೂಟ್ಯೂಬ್ ನಲ್ಲೂ ಕೂಡ ಜಾಯಿನ್ ಆಪ್ಷನ್ ಇರುತ್ತೆ, ಅಲ್ಲಿ ಕೂಡ ಅದರ ಸೌಲಭ್ಯಗಳನ್ನು ಕೂಡ ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ. ಸಾಕಷ್ಟು ವಿದ್ಯಾರ್ಥಿಗಳು SSLC ಎಕ್ಸಾಮ್ ಸುಮಾರು 3 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರೋದಾಗಿರುತ್ತೆ. ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ತಾವು ಬರೆದಿರ್ತಕ್ಕಂಥ ಪರೀಕ್ಷಾ ಫಲಿತಾಂಶ ಯಾವಾಗ ರಿಸಲ್ಟ್ ಪ್ರಕಟ ಆಗುತ್ತೆ ಅಂತ ವೆಯ್ಟ್ ಕೂಡ ಮಾಡ್ತಿರಲ್ಲ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ರಿಸಲ್ಟ್ ಡೇಟ್ ಹೇಳಿ ಮತ್ತೆ ಲಿಂಕ್ ಕೊಡಿ, ನಮಗೆ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ, ಎಲ್ಲಿ ರಿಸಲ್ಟ್ ನೋಡೋದು ಅಂತೆಲ್ಲ ಕೇಳ್ತೀರಿ. ಸೊ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ results.nic.in ಅಂತಕ್ಕಂಥ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಸೊ ವಾರ್ಷಿಕ ಪರೀಕ್ಷೆ ಒಂದೇನು ಪ್ರಕಟ ಆಯ್ತಲ್ಲ, ಅದೇ ರಿಸಲ್ಟ್ ಅದೇ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ರಿಸಲ್ಟ್ ಕೂಡ ಪ್ರಕಟ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ವಿದ್ಯಾರ್ಥಿಗಳು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ತಿಳಿಸುವಂತಂದ್ರೆ ರಿಸಲ್ಟ್ ಪ್ರಕಟ ಆಗಿದೆ. ರಿಸಲ್ಟ್ ಇಂದು ಮಧ್ಯಾಹ್ನ ಅಂದ್ರೆ ಜೂನ್ 13ನೇ ತಾರೀಕು ಮಧ್ಯಾಹ್ನ 12:30 ಪ್ರಕಟ ಆಗುತ್ತೆ ಅಥವಾ ಎಷ್ಟು ಗಂಟೆಗೆ ಪ್ರಕಟ ಆಗುತ್ತೆ, ಇಂದು ಬರುತ್ತಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡಿ ಕೇಳ್ತೀರಾ, ಮತ್ತೆ ಪ್ರಶ್ನೆಗಳಿದೆ ಅಂತ ಹೇಳ್ಬೋದಾಗಿರೋದು. ನಿಮಗೂ ಕೂಡ ಸಾಕಷ್ಟು ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರಬಹುದಾಗಿರುತ್ತೆ, ಅವಾಗ ರಿಸಲ್ಟ್ ಅಂತ. ಸೊ ಅಧಿಕೃತ ದಿನಾಂಕ ಗೊತ್ತಾಗದೆ ವಿದ್ಯಾರ್ಥಿಗಳು ಒಂದು ಗೊಂದಲದಲ್ಲಿದ್ದೀರಾ ಅಂತ ಹೇಳ್ಬೋದಾಗಿರುವಂತದ್ದು. ಸದ್ಯಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಡೆಮಣೆ ಕಡೆಯಿಂದ ಅಂದ್ರೆ ರಿಸಲ್ಟ್ ಬರೋ ಒಂದು ದಿನದ ಮೊದಲು ಮಾಧ್ಯಮ ಪ್ರಕಟಣೆ ಅಂತೂ ಬರುತ್ತೆ. ಸದ್ಯಕ್ಕೆ ಯಾವುದೇ ರೀತಿ ಮಾಧ್ಯಮ ಪ್ರಕಟಣೆ ಬಂದಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಹೇಳ್ತಾರೆ, ಮಾಧ್ಯಮ ಪ್ರಕಟಣೆ ಬಂದ್ರೆ ಮತ್ತೆ ರಿಸಲ್ಟ್ ಬಂತು ಅಂತ ಅಂತಲ್ಲ. ಸೊ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಒಂದರ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರಕಟಣೆ ಅಧಿಕೃತವಾಗಿ ಬಂದೇ ಬರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 2 ಆಗಿರೋದ್ರಿಂದ ಅದಕ್ಕೂ ಕೂಡ ಬಂದಿದೆ ಕಳೆದ ವರ್ಷಗಳಲ್ಲಿ. ಬಟ್ ಆದರೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅಪ್ಡೇಟ್ ಅನ್ನು ಕೊಡೋದಕ್ಕೆ ಇಷ್ಟಪಡ್ತಿರೋದು, ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನೇನು ವಿದ್ಯಾರ್ಥಿಗಳಿಗೆ ಅಂತ ಹೇಳಿದರೆ, ಈಗ ಸದ್ಯಕ್ಕೆ ಮಾಡ್ತಾ ಇರುವಂತಹ ಮಾಹಿತಿಗಳ ಪ್ರಕಾರದಲ್ಲಿ SSLC ವಾರ್ಷಿಕ ಪರೀಕ್ಷೆ 2ಕ್ಕೆ ಒಂದು ಪರೀಕ್ಷೆ ಏನಿತ್ತಲ್ಲ ವಿದ್ಯಾರ್ಥಿಗಳಿಗೆ, ಅದೆಲ್ಲ ಕಂಪ್ಲೀಟ್ ಆಗಿದ್ದು. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಗಳು ಕೂಡ ಪೂರ್ಣಗೊಂಡಿರೋದ್ರಿಂದ ವಿದ್ಯಾರ್ಥಿಗಳ ಮಾರ್ಕ್ಸ್ನೆಲ್ಲ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಿದ್ದಾವೆ ಎಂಬ ಮಾಹಿತಿಗಳು ಲಭ್ಯ ಇರೋದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ದಿಢೀರನೆ ಫಲಿತಾಂಶ ಪ್ರಕಟ ಆಗುವ ಸಾಧ್ಯತೆಗಳು ಇರುವಂತದ್ದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಯದಲ್ಲಾದರೂ ಕೂಡ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ರಿಸಲ್ಟ್ ಪ್ರಕಟ ಆಗಬಹುದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ವೆಬ್ಸೈಟ್ ಏನಿದೆಯಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ, ಅಲ್ಲಿ ಹೋಗೋದ್ರ ಮುಖಾಂತರ ಚೆಕ್ ಮಾಡ್ತೇನೆ. ಯಾವಾಗಲೂ ವಿದ್ಯಾರ್ಥಿಗಳು ಅಂದ್ರೆ ಅರ್ಧ ಗಂಟೆಗೊಮ್ಮೆ 1 ಗಂಟೆಗೊಮ್ಮೆ ಅಂತೂ ಅಟ್ಲೀಸ್ಟ್ ಚೆಕ್ ಮಾಡ್ತೇನೆ ಇರಿ. ನಿಮ್ಮ ಒಂದು ರಿಸಲ್ಟ್ ದಿಢೀರನೆ ಪ್ರಕಟ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸೊ ಒಂದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಒಂದರ ಪರೀಕ್ಷಾ ಫಲಿತಾಂಶವನ್ನ ಮಧ್ಯಾಹ್ನ 12:30 ಇನ್ನು ಸುದ್ದಿಗೋಷ್ಠಿಯನ್ನು ಕರೆಯೋದ್ರ ಮುಖಾಂತರ ಅನೌನ್ಸ್ ಮಾಡಿದ್ರು. ನಂತರ 1 ಗಂಟೆಗೆ ಇಲಾಖೆ ವೆಬ್ಸೈಟ್ ನಲ್ಲಿ ಕೂಡ ಪ್ರಕಟ ಮಾಡಿದ್ರು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ 12:30ಕ್ಕೆ ವೆಬ್ಸೈಟ್ ನಲ್ಲಿ ಕೂಡ ರಿಸಲ್ಟ್ ಪ್ರಕಟ ಆಗಿತ್ತು ಕಳೆದ ವರ್ಷ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸುದ್ದಿಗೋಷ್ಠಿ ನಡೀದೇನೆ ಫಲಿತಾಂಶ ಪ್ರಕಟ ಆಗುವ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಾ ಇರೋದಾಗಿರುತ್ತೆ. ಸೊ ಸದ್ಯಕ್ಕೆ ಮಾಹಿತಿಗಳು ನಿಮಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೀವಿ. ಸೊ ಇಲಾಖೆ ಕಡೆಯಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿನ ಸದ್ಯಕ್ಕೆ ಕೊಟ್ಟಿಲ್ಲ. ಹಾಗಾಗಿ ಇಲಾಖೆ ಕಡೆಯಿಂದ ಏನು ಅಪ್ಡೇಟ್ಸ್ ಬಂದರೂ ಕೂಡ ನಾವು ಮಾಹಿತಿನ ಕೊಡ್ತಿರ್ತೀವಿ. ಬಟ್ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಲಿಂಕ್ ಕೇಳ್ತಿರಲ್ಲ, ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಡಿಸ್ಕ್ರಿಪ್ಷನ್ ಇರುತ್ತಲ್ಲ ಲಿಂಕ್ ಅನ್ನ, ಅದ್ರ ಮುಖಾಂತರ ನೀವು ರಿಸಲ್ಟ್ ಅನ್ನ ಚೆಕ್ ಮಾಡ್ತಾ ಇರಬಹುದಾಗಿರುತ್ತೆ ವಿದ್ಯಾರ್ಥಿಗಳು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ರಿಸಲ್ಟ್ ಅಂತಕ್ಕಂಥದ್ದು ಬಂದೇ ಬರುತ್ತೆ, ಯಾರು ವಿದ್ಯಾರ್ಥಿಗಳು ಆತಂಕ ಒಳಗಾಗಬೇಡಿ. ನಂತರದಲ್ಲಿ ವಾರ್ಷಿಕ ಪರೀಕ್ಷೆ 3 ಕೂಡ ಇರುತ್ತೆ, ಯಾವುದೇ ರೀತಿ ತಪ್ಪು ನಡೆದ ನಾನು ತಗೋಬೇಡಿ ಅಂತ ಹೇಳ್ತಾ ನಿಮ್ಮನ್ನ ಸ್ನೇಹಿತರಿಗೆ ಮಾರಿದ ವಿಡಿಯೋನ ಶೇರ್ ಮಾಡಿ.